ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ದುಡ್ಡಿನ ಬೆಲೆ ಕಷ್ಟಪಟ್ಟು ದುಡಿಯೋರಿಗ್ ಮಾತ್ರ ಗೊತ್ತಿರುತ್ತೆ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಒಂದ್ ರೂಪಾಯಿ ದುಡ್ಡನ್ನ ಸೇವ್ ಮಾಡೋದು ಅಥವಾ ದುಡಿಯೋದು ಎಷ್ಟು ಕಷ್ಟ ಅನ್ನೋದು ನಿಜಕ್ಕೂ ಬೆಳಗಿಂದ ರಾತ್ರಿವರೆಗೂ ದುಡಿತಿರುವಂತಹ ವ್ಯಕ್ತಿಗಳಿಗೆ ಗೊತ್ತು. ಅಂಡ್ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಕೆಲವೊಂದು ಉದಾಹರಣೆಗಳು ದುಡ್ಡಿನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ ತೋರ್ಸ್ಕೊಳ್ತಾ ಹೋಗ್ತಾ ಇರ್ತವೆ. ಇನ್ನೊಂದು ಇಲ್ಲಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ, 5 ರೂಪಾಯಿಗೋಸ್ಕರ ರೈಲ್ವೆ ಇಲಾಖೆ ಮೇಲೆ ಕೇಸ್ ಹಾಕಿ ಗೆದ್ದಿದ್ದಾರೆ ಇವರು. ಏನು ಇದು ಕತೆ ಅಂತ ಕೇಳ್ತೀರಾ? ಅದನ್ನ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಏನಪ್ಪಾ ಅಂದ್ರೆ, ಲುಧಿಯಾದ ನಿವಾಸಿ ಆಗಿರುವಂತಹ ಪ್ರೇಮ್ಜಿತ್ ಸಿಂಗ್ ಅವರು ಹಿಜಾರ್ ಅನ್ನೋ ಒಂದು ಪ್ರದೇಶಕ್ಕೆ ಹೋಗಿರ್ತಾರೆ. ಅಲ್ಲಿಂದ ವಾಪಸ್ ಲುಧಿಯಾಗೆ ಬರ್ಬೇಕಾಗಿರತ್ತೆ. ಆಗ ಅವರು ಟ್ರೈನ್ ಟಿಕೆಟ್ ಅನ್ನ ಖರೀದಿ ಮಾಡಿರ್ತಾರೆ 330 ರೂಪಾಯಿಗೆ. 2023 ಅಲ್ಲಿ ಫೆಬ್ರವರಿ 28ನೇ ತಾರೀಕು. ಏನಾಗುತ್ತೆ ಅದಾದ್ಮೇಲೆ ಅವರು ಒಂದು ದಿನವನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೂ ಅಥವಾ ಏನೋ ಒಂದು ಕಾರಣಾಂತರಗಳಿಂದ ಅವರು ಆ ದಿನ ಟ್ರಾವೆಲ್ ಮಾಡಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಂದು ದಿನ ಮುಂಚಿತವಾಗಿನೇ ಆ ಟ್ರೈನ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. 2 ಟಿಕೆಟ್ ಅನ್ನ ಖರೀದಿ ಮಾಡಿರ್ತಾರೆ 330 ರೂಪಾಯಿಗೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ರೀಫಂಡ್ ಅಂತ ಹೇಳಿ 90 ರೂಪಾಯಿ ಬರ್ಬೇಕಾಗಿರುತ್ತೆ. 240 ರೂಪಾಯಿ ಕ್ಯಾನ್ಸಲೇಷನ್ ಫೀ ಕಟ್ ಆಗಿರುತ್ತೆ. ಇನ್ನ 90 ರೂಪಾಯಿ ಬರ್ಬೇಕಾಗಿರುವಂತಹ ಜಾಗದಲ್ಲಿ ಬರೀ ಅವರಿಗೆ 85 ರೂಪಾಯಿ ಡೆಪಾಸಿಟ್ ಆಗಿರುತ್ತೆ. ಯಾಕೆ 5 ರೂಪಾಯಿ ಕಟ್ ಆಗಿದೆ ಅಂತ ಹೇಳಿ ಅವರು ವಿಚಾರ ಮಾಡ್ಬೇಕಾದ್ರೆ, ಅವರು ಟ್ರೈನ್ ಸಹಾಯವಾಣಿ ಸಂಖ್ಯೆಗೆ ಅಂದ್ರೆ ರೈಲ್ವೆ ಸಹಾಯವಾಣಿ ಸಂಖ್ಯೆಗೆ ಕಾಲ್ ಎಲ್ಲ ಮಾಡ್ಬಿಟ್ಟು ನಂದು ಈ ತರ 5 ರೂಪಾಯಿ ಕಟ್ ಆಗಿದೆ ಅಂತ ಹೇಳಿ ಅವರು ಕೇಳ್ತಾರೆ. ಆಗ ಏನೇ ಪ್ರಯತ್ನ ಮಾಡಿದ್ರು ಕೂಡ ಯಾಕೆ ಕಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗದೇ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಇದು ಬಗೆಹರಿಯಲ್ಲ, 5 ರೂಪಾಯಿ ನನ್ಗೆ ಯಾಕೆ ಕಟ್ ಆಗಿದೆ ಅಂತ ಗೊತ್ತಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕಾನೂನು ನೋಟಿಸ್ ಅನ್ನ ಕಳಿಸ್ತಾರೆ ರೈಲ್ವೆ ಇಲಾಖೆಗೆ. ಸೊ ಕಾನೂನು ನೋಟಿಸ್ ರೈಲ್ವೆ ಇಲಾಖೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಾಗಿದೆ ಅಂತ ಹೇಳಿ ನಿಜಕ್ಕೂ ಗೊತ್ತಾಗತ್ತೆ. ಅಂಡ್ ಅವರು ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದಾಗ ಅವ್ರ ಕೇಸ್ ಕೋರ್ಟಿಗೆ ಹೋಗತ್ತೆ. ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಅವರು ಕೇಳ್ತಾರೆ, ಯಾಕೆ ಈ ರೀತಿಯಾದಂತಹ ಅಮೌಂಟ್ ಅನ್ನ 5 ರೂಪಾಯಿಯನ್ನ ಕಟ್ ಮಾಡಿದೀರಾ ಅಂತ. ಆಗ ರೈಲ್ವೆ ಇಲಾಖೆಯವರ ಸಿಬ್ಬಂದಿಗಳೇನ್ ಹೇಳ್ತಾರೆ, ನಾವು 5 ರೂಪಾಯಿಯನ್ನ ಕಟ್ ಮಾಡಿಲ್ಲ, ಬದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದೆ, ಅವ್ರು 5 ರೂಪಾಯಿನ ಕಟ್ ಮಾಡಿದ್ದಾರೆ ಅಂತ ಹೇಳಿ. 2017ರ ಇಸ್ವಿಯಲ್ಲಿ POS ಪ್ರಕಾರ 1000 ರೂಪಾಯಿ ಮರುಪಾವತಿಗೆ 5 ರೂಪಾಯಿ ಶುಲ್ಕವನ್ನ ಕಟ್ ಮಾಡ್ಬೇಕು ಅಂತ ಹೇಳಿ ಅಧಿಸೂಚನೆ ಬಂದಿರುತ್ತೆ. ಆದ್ರೆ ಇದನ್ನ ರೈಲ್ವೆ ಇಲಾಖೆ ಎಲ್ಲೂ ಕೂಡ ಪ್ರಸಾರ ಮಾಡಿರೋದಿಲ್ಲ. ಅಂದ್ರೆ ಅದರ ಬಗ್ಗೆ ಎಲ್ಲೂ ಕೂಡ ಬೋರ್ಡ್ ಗಳನ್ನ ಹಾಕಿರೋದಿಲ್ಲ. ಹಾಗಾಗಿ ಅದು ಮಿಸ್ಟೇಕ್ ರೈಲ್ವೆ ಇಲಾಖೆಯವ್ರದ್ದೇ ಆಗಿರುತ್ತೆ. ಹಾಗಾಗಿ ಇವರು ಕೋರ್ಟ್ ನಲ್ಲಿ ಫೈಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಇವರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ತಪ್ಪಲ್ಲ ಅಥವಾ ರೈಲ್ವೆ ಇಲಾಖೆಯವರ ತಪ್ಪಲ್ಲ ಅನ್ನೋ ಒಂದು ಚರ್ಚೆ ನಡಿಬೇಕಾದ್ರೆ, ನೀವು ಪ್ರಯಾಣಿಕರಿಗೆ ಈ ರೀತಿಯಾದಂತಹ ನೋಟಿಸ್ ಕೊಡದೆ ಇರೋದು, ಅದ್ರ ಬಗ್ಗೆ ಹೇಳ್ದೆ ಇರೋದು ನಿಮ್ಮ ತಪ್ಪಾಗತ್ತೆ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೂಡ ಮಾಡುತ್ತೆ. ಈ ಸಂದರ್ಭದಲ್ಲಿ 5 ರೂಪಾಯಿ ಬದಲಿಗೆ 10,000 ರೂಪಾಯಿಯನ್ನ ಕೋರ್ಟ್ ನಿಂದಾಗಿ ರೈಲ್ವೆ ಇಲಾಖೆಯವರು ಪ್ರೇಮ್ಜಿತ್ ಸಿಂಗ್ ಅವ್ರಿಗೆ ಕೊಡ್ಬೇಕಾಗತ್ತೆ. ಅಂದ್ರೆ 5 ರೂಪಾಯಿ ಯಾಕೆ ಕಟ್ಟಾಯ್ತು ಅಂತ ಕೇಳಿದಾಗ ಅವರು ಯಾವುದೇ ರೀತಿಯಾದಂತಹ ಆನ್ಸರ್ನ ಸರಿಯಾಗಿ ಮಾಡದೇ ಇರುವಂತಹ ಸಮಯದಲ್ಲಿ ಅವರಿಗೆ ಬೇಸತ್ತು ಅವ್ರು ಕೋರ್ಟ್ ಮುಖಾಂತರ ಹೋಗ್ತಾರೆ. ಕೋರ್ಟ್ ಮುಖಾಂತರ ಹೋದಾಗ ಯಾಕೆ ಕಟ್ಟಾಗಿದೆ ಅನ್ನೋ ವಿಷಯನೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ರೈಲ್ವೆ ಇಲಾಖೆಯವರ ನೆಗ್ಲಿಜೆನ್ಸಿ ಎಷ್ಟಿದೆ ಅಂತಾನೂ ಗೊತ್ತಾಗುತ್ತೆ. ಅಂಡ್ 5 ರೂಪಾಯಿಯ ಬೆಲೆ ಎಷ್ಟಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ. ಸೊ ಕೊನೆಗೆ ಅವ್ರಿಗೆ 5 ರೂಪಾಯಿ ಬದಲಿಗೆ 10,000 ರೂಪಾಯಿಯನ್ನ ದಂಡವಾಗಿ ಕೊಡ್ತಾರೆ ರೈಲ್ವೆ ಇಲಾಖೆಯವರು. ಇಲ್ಲಿ ನಾವ್ ಏನ್ ಗಮನಿಸಬಹುದು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ತುಂಬಾ ವೈರಲ್ ಆಗಿತ್ತು. 10 ರೂಪಾಯಿ ಒಬ್ಬ ಬ್ಯಾಂಕ್ ನಿಂದ ತಗೊಂಡಂತಹ ಲೋನ್ ಅನ್ನ 10 ರೂಪಾಯಿ ಕಡಿಮೆ ಕಟ್ಟಿದ್ದಾರೆ ಅಂತ ಹೇಳಿ ಅವ್ರ ಲೋನ್ ಅನ್ನೇ ಕ್ಲೋಸ್ ಮಾಡಿರ್ಲಿಲ್ಲ. ಆಗ 10 ರೂಪಾಯಿಯಲ್ಲಿ 66 ಪೈಸೆ ಅವರಿಗೆ ವಾಪಸ್ ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರಂತಹ ರೈತರ ಎಕ್ಸಾಂಪಲ್ ಕೂಡ ನಮ್ಮ ಹತ್ರ ಇದೆ. ಸೊ ಇದೆಲ್ಲ ನೋಡ್ಬೇಕಾದ್ರೆ ಅನ್ಸೋದು 5 ರೂಪಾಯಿ ಎಷ್ಟು ಮುಖ್ಯ ಆಗತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂತ ಹೇಳಿ. ಸೊ ನೀವೇನಾದ್ರೂ ಈ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಗಳನ್ನ ಮಾಡ್ತಿದ್ರೆ, ನೀವು ಕೂಡ ಕಾನೂನಾತ್ಮಕವಾಗಿ ಹೋರಾಡಿ ನಿಮ್ಮ ಅಮೌಂಟ್ ಅನ್ನ ನೀವು ವಾಪಸ್ ತಗೊಳ್ಳುವಂತಹ ಸಿಚುಯೇಷನ್ಸ್ ಅಥವಾ ಕಾನೂನು ನಮ್ಮ ಭಾರತದಲ್ಲಿ ಇದೆ. ಇಫ್ ಏನಾದ್ರು ನೀವು ಹೋಗ್ಲಿ ಬಿಡು 5 ರೂಪಾಯಿ 10 ರೂಪಾಯಿ ಅಂತ ಬಿಟ್ರೆ, ಅದು ಎಷ್ಟು ಜನ ಆ ತರ ಬಿಟ್ಟಿದ್ದಾರೆ, ಎಷ್ಟು ಕೋಟಿಯ ಕನ್ವರ್ಟ್ ಆಗಿದೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗಿರುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.